ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದವರು ಕಾಡುಗೊಲ್ಲ ಎಂದು ಜಾತಿಯ ಕಾಲಂನಲ್ಲಿ ಹಾಗೂ ಉಪಜಾತಿಯಲ್ಲಿ ಕಾಡುಗೊಲ್ಲ ಹಾಗೂ ಧರ್ಮದ ಕಾಲಂನಲ್ಲಿ ಬುಡಕಟ್ಟು ಎಂದು ಬರೆಸಬೇಕು ಎಂದು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಡಾ ಬಸವ ರಮಾನಂದ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಡುಗೊಲ್ಲ ಜಾತಿ ಜನಗಣತಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು. ಬಹಳ ವರ್ಷದಿಂದ ಬುಡಕಟ್ಟು ಸಮುದಾಯದಲ್ಲಿ ನಾವು ಬದುಕುತ್ತಿದ್ದು ಮುಂದಿನ ಶೈಕ್ಷಣಿಕ ಹಾಗೂ ಸಾಮಾಜಿಕ ಉದ್ದೇಶಕ್ಕಾಗಿ ನಡೆಯುತ್ತಿರುವಂತಹ ಜಾತಿ ಸಮೀಕ್ಷೆಯಲ್ಲಿ ಕಾಡುಗೊಲ್ಲ ಸಮುದಾಯ ಎಂದೇ ಬರೆಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಮೀಕ್ಷೆಯ ಜಿಲ್ಲಾಧ್ಯಕ್ಷ ದೊಡ್ಡಯ್ಯ, ನಾಗರಾಜು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಯಶೋದಮ್ಮ ಶಿವಣ್ಣ, ದೊಡ್ಡಯ್ಯ, ಈಶ್ವರಪ್ಪ, ಬಾಲರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಉಪಜಾತಿ ಕಾಡುಗೊಲ್ಲ ಅನ್ನುವಂಥದ್ದನ್ನ ನಮೂದಿಸುವುದಕ್ಕೋಸ್ಕರ ಇವತ್ತು ಪತ್ರಿಕೆಯ ಗೋಷ್ಠಿಯನ್ನು ಮಾಡಿರುವಂಥದ್ದು. ಸರ್ಕಾರದ ರಾಜ್ಯ ಪತ್ರದಲ್ಲಿ ಸುಮಾರು 86ನೇ ಕ್ರಮ ಸಂಖ್ಯೆಯಲ್ಲಿ 27 ಉಪಜಾತಿಗಳು ಅಥವಾ ಗೊಲ್ಲ ಜನಾಂಗದಲ್ಲಿ ಬರುವಂತಹ ಒಟ್ಟು 27 ಪಂಗಡಗಳು ಬರ್ತವೆ. ಅದರಲ್ಲಿ ಕಾಡುಗೊಲ್ಲ ಅನ್ನುವಂಥದ್ದು ಅದು ಒಂದು ಪ್ರತ್ಯೇಕವಾಗಿರುವಂತಹ ಜಾತಿ ಅನ್ನುವಂಥದ್ದು 1891 ಜನಗಣತಿಯಲ್ಲಿಯೂ ಸಹ ಕಾಡುಗೊಲ್ಲ ಅನ್ನುವಂಥದ್ದು ಇದೆ. ಅದು 1931ರಲ್ಲಿ ಬಿಟ್ಟೋಗಿರುವಂಥದ್ದು. ಅದನ್ನು ಸರಿಪಡಿಸುವಂಥ ಕೆಲಸವನ್ನ 2014ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂಥದ್ದು. ಇವತ್ತು ನಾವೆಲ್ಲರೂ ಸಹ ಸಮಾಜದ ಕಾಡುಗೊಲ್ಲರಿಗೆ ಮಾತ್ರ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಕಾಡುಗೊಲ್ಲರು ಜಾತಿ ಕಾಲಮಿನಲ್ಲಿ ಕಾಡುಗೊಲ್ಲರು, ಉಪಜಾತಿಯಲ್ಲಿ ಕಾಡುಗೊಲ್ಲರು ಅನ್ನುವಂಥದ್ದನ್ನು ಬರೆಸೋದ್ರ ಮೂಲಕ ಮತ್ತೆ ಯಾರು ಕಾಡುಗೊಲ್ಲರು ಎಷ್ಟಿ ಮೀಸಲಾತಿಗೆ ಹೋಗ್ಬೇಕಾಗಿರೋದ್ರಿಂದ ಇವರ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳೆಲ್ಲವೂ ಸಹ ಬುಡಕಟ್ಟು ಸಂಪ್ರದಾಯದ ಆಚಾರ ವಿಚಾರಗಳಾಗಿರ್ತವೆ. ಬುಡಕಟ್ಟು ಸಂಪ್ರದಾಯದ ಆಚಾರ ವಿಚಾರಗಳು ಆಗಿರುವ ಕಾರಣಕ್ಕೆ ಇವತ್ತು ಎಷ್ಟಿ ಮೀಸಲಾತಿಯ ಅನೇಕ ಸಮಸ್ಯೆಗಳು ಇವರು ಬೇರೆ ಬೇರೆ ತತ್ವಗಳನ್ನ ಪಾಲಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಬುಡಕಟ್ಟು ಅನ್ನುವಂತಹ ಆಶಯಗಳು, ಸಂಪ್ರದಾಯಗಳು, ಪರಂಪರೆಗಳು, ಆಚಾರ ವಿಚಾರಗಳು ಬುಡಕಟ್ಟು ಧರ್ಮದ ಆಚಾರಗಳಾಗಿರೋದ್ರಿಂದ ಅದಕ್ಕೆ ಬುಡಕಟ್ಟು ಧರ್ಮ ಅಂತ ಬರೆಸ್ಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿರುವಂಥದ್ದು. ಅದರೊಳಗೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಬರಿ, ಅಥವಾ ನನಗೆ ಇದು ನಿರಾಕರಿಸ್ತೀವಿ ಅಂತಾದ್ರೂ ಬರಿ. ಅದಕ್ಕೆಲ್ಲ ಅವಕಾಶವನ್ನು ಸಹ ನಮ್ಮ 11 ಧರ್ಮ ರಿಲಿಜಿಯನ್ ನಲ್ಲಿ 11 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 11ರಲ್ಲಿ ನೀನು ಯಾವ ಸಂಸ್ಕೃತಿ, ಯಾವ ಆಚಾರ ವಿಚಾರಗಳು, ಯಾವ ಪರಂಪರೆಗಳಲ್ಲಿ ಇದೆಯಾ ಅದನ್ನ ನೀನು ಅನುಷ್ಠಾನಕ್ಕೆ ತರುವಂಥದ್ದು. ಅದಕ್ಕೆ ಬುಡಕಟ್ಟು ಧರ್ಮ ಅನ್ನುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಕಾಡುಗೊಲ್ಲರು, ಜಾತಿಯಲ್ಲಿಯೂ ಕಾಡುಗೊಲ್ಲರು, ಉಪಜಾತಿಯು ಕಾಡುಗೊಲ್ಲರು. ಇವತ್ತು ಕರ್ನಾಟಕದಲ್ಲಿ ಇದು ಪ್ರತ್ಯೇಕವಾಗಿರುವಂಥದ್ದು ಆಗಿರುವಂಥವ್ರು ಯಾವುದೇ ಇರಲಿ, ನಿಮ್ಮ ಸಂಪ್ರದಾಯ, ನಿಮ್ಮ ತತ್ವ, ನಿಮ್ಮ ಸಿದ್ಧಾಂತಕ್ಕೆ ಧಕ್ಕೆ ತರದಂತೆ, ಧಕ್ಕೆ ಆಗದಂತೆ ಬದುಕುವುದೇ ಧರ್ಮ. ಎಷ್ಟು ನಿನ್ನೆ ಚರ್ಚೆ ಆಗಿದೆ. ಸಿಎಂ ಏನ್ ಹೇಳಿದ್ರು? ವೀರಶೈವ ಲಿಂಗಾಯತ ಅಂತ ಬರೆಸ್ತೀರಾ, ಬರ್ಸಿ. ಲಿಂಗಾಯತ ಧರ್ಮ ಅಂತ ಬರೆಸ್ತೀಯಾ, ಬರ್ಸಿ. ಅದು ನಿಮಗೆ ಬಿಟ್ಟಿದ್ದು. ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ. ನೀನು ಆಚರಿಸುವಂತಹ, ನೀನು ತಿಳ್ಕೊಂಡಂತಹ, ನೀನು ಅನುಷ್ಠಾನಕ್ಕೆ ತರುವಂತಹ ಧರ್ಮದ ಬಗ್ಗೆ ನೀನು ಬರ್ಸುವಂತ. ಆದರೆ ಲಿಂಗಾಯತ ಧರ್ಮ ಅಂತ ನಿನ್ನೆ ಚರ್ಚೆ ಆಯ್ತು, ವೀರಶೈವ ಧರ್ಮ ಅಂತ ಬರ್ಸಿ ಅಂತ ಆಯ್ತು. ಹಾಗಾದ್ರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ. ಅವರ ತತ್ವ ಸಿದ್ಧಾಂತಗಳು, ಅವರ ಆಚಾರ ವಿಚಾರಗಳಿಗೆ ಧಕ್ಕೆ ಬರದಂತೆ ಅದನ್ನ ಮಾಡುವಂಥದ್ದು ಧರ್ಮ. ಲಿಂಗಾಯತ ಧರ್ಮ ಅಂದ್ರೆ ಜಾತ್ಯತೀತ ಧರ್ಮ ಅನ್ನುವಂಥದ್ದು. ಬುದ್ಧಿ ಇದೊಂದು ನಾವು ಇವತ್ತು ಈ ಸಭೆಯಲ್ಲಿ ನಾವು ಯಾರನ್ನೂ ಇಲ್ಲಿ ದ್ವೇಷಿಸ್ತಾ ಇಲ್ಲ. ಇಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಉದ್ದೇಶಕ್ಕೆ ಅವ್ರೇನು ಗೊತ್ತಿದ್ದೇ ಹೇಳಿದ್ರೋ ಗೊತ್ತಿಲ್ಲದಲ್ಲೇ ಹೇಳಿದ್ರೋ ಗೊತ್ತಿಲ್ಲ. ಸೊ ನಾವು ಅವರಿಗೆ ಒಂದು ಮನ ಮುಟ್ಟುವಂತ ನಿಮ್ಮಿಂದ ಒಂದು ಮೆಸೇಜ್ ಹೋಗ್ಲಿ ಅಂತ ಹೇಳಿದ್ವಿ ಹೊರತು ಅವರು ಶ್ರೀಗಳ ಬಗ್ಗೆ ನಮಗೆ ಅಪಾರವಾದ ಗೌರವನೂ ಇದೆ, ನಮಗೆ ಅವರ ಒಂದು ಅಭಿಮಾನನೂ ಇದೆ. ಸೊ ಹಂಗಾಗಿ ನಾವಿಲ್ಲಿ ಗೊಂದಲ ಅಂತದ್ದು ನಾವು ಈ ಊರುಗೊಲ್ದ್ರದ್ದು ವಿಚಾರವಾಗಿ ನಾವು ಈ ಸಭೆಯಲ್ಲಿ ಮಾತನಾಡಲ್ಲ. ನಮ್ಗೆ ಅದು ಅವ್ರ ಬಗ್ಗೆ ನಾವು ಊರುಗೊಲ್ದ್ರ ಬಗ್ಗೆ ನಾವು ಇಲ್ಲಿ ಸಭೆಯಲ್ಲಿ ಮಾತನಾಡಲ್ಲ. ನಮ್ಮ ಬಗ್ಗೆ ಅವರು ಎಲ್ಲೂ ಮಾತನಾಡ್ತಾ ಇಲ್ಲ. ಸೊ ಅವರು ಇನ್ನೊರೆಗೆ ನಮ್ಮ ಬೇರೆಯವ್ರನ್ನೆಲ್ಲ ಎತ್ತುಗಟ್ಟಿ ಬೇರೆ ತರದ್ನೆಲ್ಲ ಒಂದು ಅದು ವ್ಯವಸ್ಥೆ ಬೇಡಿ. ಅದು ಎಷ್ಟು ಸಂಖ್ಯೆ ಇರ್ಬೋದು? ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.